ಆ ಮಳ್ಳಿ ರಚ್ಚು ಇನ್ನೂ ಅಪ್ಪನ ಹತ್ರ ಎಷ್ಟೆಷ್ಟು ನಾಟಕ ಮಾಡ್ತಾವಳು ಏನೋ ಅಮ್ಮ. ಅಪ್ಪ ಇಲ್ಲಿಗೆ ಬರ್ತಾವ್ರಂತೆ ನೋಡ್ದಾ, ಏನೋ ನಾಟಕ ಮಾಡಿ ಏನೋ ಸುಳ್ಳು ಹೇಳಿ ಕಳ್ಸವಳೆ ಎಲ್ಲನೂ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಇವಳು ನಾಟಕಕ್ಕೆ. ಇವತ್ತದು ಏನೇ ಆಗಲಿ ಅವಳ ವಿಚಾರ ಎಲ್ಲನೂ ಅಪ್ಪನ ಮುಂದೆ ಹೇಳ್ಬಿಡ್ತೀನಿ ನಾನು. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಎಷ್ಟು ದಿನ ಅಂತ ನಾನು ಸಹಿಸೋಕ್ಕಾಗ್ತೈತೆ ಹೇಳು. ಅದಕ್ಕೆ ನನ್ನ ಫ್ರೆಂಡ್ನೂ ಕರೆದಿದ್ದೀನಿ. ನನ್ನ ಫ್ರೆಂಡ್ ಸಮೇತನೂ ಸಾಕ್ಷಿ ಎಲ್ಲನೂ ಹೇಳ್ತಾನೆ, ಅವಾಗ ಗೊತ್ತಾಗ್ತೈತೆ. ಥೂ, ಇಂಥ ಹುಡುಗಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನೋ ಬಿಡು, ಬಡವ್ರು ಹುಡುಗಿಯರು ಹೆಂಗೋ ತೊಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ತಾರೆ, ಆಗಿದ್ದಾಗಲಿ ಅಂತ ಅನ್ಕೊಂಡಿದ್ದೆ. ಆದರೆ ಈ ಮನೆಯಾಳಿ ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಕನಸು ಮನ್ಸಾಗೂ ಅನ್ಕೊಂಡಿರಲಿಲ್ಲ ಬಿಡು. ಯಪ್ಪ, ಇಂಥ ಹೆಂಗ್ಸ್ನ ನಾನು ನೋಡೂ ಇಲ್ಲ, ಮುಂದೆ ನೋಡೋದು ಬೇಡ. ನಿಮ್ಮಪ್ಪ ಬರಲಿ, ಆಗಿದ್ದಾಗಲಿ ಎಲ್ಲ ವಿಚಾರಣೂ ಹೇಳ್ಬಿಡೋಣ. ಹೂ ಅಮ್ಮ, ನಾವೇ ಕೆಟ್ಟವರಾದ್ರೂ ಪರವಾಗಿಲ್ಲ, 420ಗಳಾದ್ರೂ ಪರವಾಗಿಲ್ಲ, ಅಪ್ಪ ನಮ್ಗೇನು ಬೆಲೆ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋದನ್ನ ಇದ್ದಂಗೆ ಹೇಳೋಣ ಬಿಡು. ಮಗ, ಸತ್ಯ ಯಾವತ್ತೂ ಸಾಯಲ್ಲ. ಒಂದಲ್ಲ ಒಂದಿನ ನಿಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ತೈತೆ, ಸುಮ್ಮನೆ ಇರು. ಲೋ ಮಗ್ನೆ, ಏನ ಮಾಡ್ತಾ ಇದೀಯಾ? ಎಲ್ಲ ಇದ್ದೀರಾ? ಅಪ್ಪ ಬಂದ್ರು. ಮಗನೇ, ಕೂಲಾಗೆ ಮಾತಾಡು, ಜಾಸ್ತಿ ಕಿರ್ಚಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಯಾಕಿದ್ ಮಾಡ್ತೀಯ ಕಿರ್ಚಾಡಿ? ಏಯ್, ಏನ ಮಾಡ್ತಾ ಇದೀಯ ಇಲ್ಲಿ? ಯಾಕೋ ಆ ಮನೆ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಅದು ಎಂಟಿನ ಒಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿಗೆ ಯಾಕೋ ಬಂದೆ? ರೀ, ಅದನ್ನ ನಿಧಾನಕ್ಕೆ ಮಾತಾಡಿ. ಅಷ್ಟೊಂದು ಸಿಟ್ ಮಾಡ್ಕೊಂಡು ಯಾಕೆ ಮಾತಾಡ್ತೀರಾ ಹೇಳಿ? ಸಿಟ್ಟು ಮಾಡ್ಕೊಳ್ದೆ ಇನ್ನೇನು ನಿಮ್ದೆಗಿದ್ ಮಾತಾಡಕ್ಕಾಗ್ತೈತಾ? ಇಬ್ರು ಅಮ್ಮ ಮಗಂಗೆ ಬೇರೆ ಏನು ಜವಾಬ್ದಾರಿ ಇಲ್ಲ, ಏನು ಕೆಲಸ ಇಲ್ವಲ್ಲ. ಕೂತ್ಕೊಂಡು ತಿಂದಿದ್ದತ್ರ ಏನ್ ಮಾಡ್ತೀರಾ? ನಿಮ್ಮಿಬ್ರಿಗೂ ಕಷ್ಟ ಆಗೋಗ್ಬಿಟ್ಟೈತೆ ತಿಂದು ತಿಂದು ತಿಂದು. ಅಲ್ಲ, ನನ್ನ ತಂಗಿ ಮಗಳು ಅಂದ್ರೆ ನಿಮ್ಗೆ ಅಸಹ್ಯ ಅಲ್ವಾ? ಅದಕ್ಕೆ ಅಲ್ವಾ ನೀವು ಬ್ಯಾಡ 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 ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಅಂತ ಓಡಾಡ್ತಾ ಇರೋದು? ಹೇಯ್, ಏನು ಅನ್ಕೊಂಡಿದ್ಯಾ ನೀನು? ಒಂದು ಹುಡುಗಿ ಜೀವನ ಹಾಳು ಮಾಡ್ಬಿಟ್ಟು ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನನ್ನ ತಂಗಿ ಮಗಳ ಜೊತೆ ಸಂಸಾರ ಮಾಡ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡಲ್ಲ. ಅಪ್ಪ, ಪೂರ್ತಿ ವಿಚಾರ ತಿಳ್ಕೊಳ್ದೆ ಏನು ಮಾತಾಡಕ್ ಹೋಗ್ಬೇಡ, ಕೂತ್ಕೊಳ್ಳಪ್ಪ, ನಾನು ಎಲ್ಲ ವಿಚಾರನೂ ಹೇಳ್ತೀನಿ. ಬೇಡ, ಏನ್ ವಿಚಾರ ಹೇಳ್ತೀಯ ನೀನು? ಏನೋ ವಿಚಾರ ಹೇಳ್ತೀಯಾ? ಆ ವಿಲೇಜರ್ಲೇನ ಇನ್ನೂ ಲವ್ ಮಾಡೋದು ಬಿಟ್ಟಿಲ್ಲ ಅಲ್ವಾ ನೀನು? ಅವಳನ್ನ ಬೇಕಂತಾನೆ ಮನೆ ಕರ್ಕೊಂಬಂದು ಇಲ್ದಿರ ಆಟ ಎಲ್ಲ ಆಡ್ತಾ ಇದೆಯಲ್ವಾ ನೀನು? ನಾನು ಇಲ್ದಿರೋ ಟೈಮಗೆ ಅವಳು ಮನೆಗೂ ಬರ್ತಾಳೆ, ನನ್ನ ಸೊಸೆಗೆ ಬೇಜಾರು ಮಾಡ್ತಾಳೆ, ಎಲ್ಲನೂ ಮಾಡ್ತಾಳೆ. ಅಲ್ಲಿದ್ರೆ ನನ್ನ ಸೊಸೆ ಇರ್ತಾಳಲ್ಲ, ನಿನ್ನ ಲವ್ವರ್ನ ಕರ್ಸ್ಕೊಳಕ್ಕಾಗಲ್ವಲ್ಲ? ಅದಕ್ಕೇನೆ ಅಮ್ಮ ಮಗ ಸೇರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಅಲ್ವಾ? ರೀ, ಗೊತ್ತಿಲ್ಲದೆ ನೀವೇನೇನೋ ಮಾತಾಡಬೇಡಿ. ಇಷ್ಟು ದಿನ ನಿಮ್ಮ ಮಾತೆ ಕೇಳ್ಕೊಂಡು ಬಿದ್ದಿದ್ದೀವಿ. ಇನ್ನು ಮುಂದೇನಾದ್ರೂ ನೀವು ನಮ್ಮ ಮಾತು ಕೇಳೋದನ್ನ ಕಲ್ತ್ಕೊಳ್ಳಿ. ಇವಾಗಾದ್ರೂ ನಿನ್ನ ತಂಗಿ ಮೇಲೆ, ನಿನ್ನ ತಂಗಿ ಮಗಳ ಮೇಲೆ ಇರೋ ಕುರುಡು ಪ್ರೀತಿನ ಬಿಟ್ಬಿಡಿ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇದೇ ಥರನೇ ಕುರುಡು ಪ್ರೀತಿನ ಇಟ್ಕೊತೀರಾ ಹೇಳಿ? ಏನೇ ಅವತ್ತಿಂದ ನಿನಗೇನ ತಂಗಿನ ಕಂಡ್ರೆ ಆಗಲ್ಲ. ಅದಕ್ಕೆ ಹೆಂಗೆಂಗೋ ಆಡ್ಬೇಡ ನೀನು. ಬಾಯ್ ಮುಚ್ಕೊಂಡಿರು. ಮದುವೆ ಆಗೈತಾನೆ, ಮದುವೆ ಮಾಡ್ಕೊಂಡು ಮಗನೂ ಸೊಸೆ ಸಂಸಾರ ಮಾಡ್ಕೊಂಡು ಸುಖವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಕಂಡಿದ್ದೀನಿ. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡೋಣ ನಾನಂತೂ ಕಂಡೇ ಇಲ್ಲ ಬಿಡು ಎಲ್ಲರೂ. ಈಗೇನಪ್ಪ, ನನಗೆ ನೀವು ನಯಾ ಪೈಸೆ ಆಸ್ತಿ ಕೊಡಲ್ಲ. ನಾನೇನಾದ್ರೂ ಅವಳ ಜೊತೆ ಸಂಸಾರ ಮಾಡಲಿಲ್ಲ ಅಂತಂದರೆ ಅಷ್ಟೇ ತಾನೇ? ಬೇಡ, ನಿಮ್ಮ ನಯಾ ಪೈಸೆ ಆಸ್ತಿನೂ ನನಗೇನು ಬೇಡ. ನಾನು ನಮ್ಮಮ್ಮ ಈಚೆ ಕಡೆ ಹೋಗಿ ಕೂಲಿ ನಾಲಿ ಮಾಡಾದ್ರೂ ಜೀವನ ಮಾಡ್ತೀವಿ. ಆದರೆ ನೀವು ಆಸ್ತಿ ಕೊಡಲ್ಲ ಅಂತ ಎದುರುಕೊಂಡು ಯಾವಳ 420 ಹುಡುಗಿ ಜೊತೆ ಜೀವನ ಮಾಡೋಕ್ಕೆ ನಾನು ರೆಡಿ ಇಲ್ಲ. ನೀವು ಅನ್ಕೊಂಡಿರೋ ಅಷ್ಟು ಅವಳು ಒಳ್ಳೇಳು ಅಲ್ಲ, ನೀವು ಅನ್ಕೊಂಡಿರೋ ಅಷ್ಟು ಸಾಚನೂ ಅವಳಲ್ಲ. ಅವಳು ಎರಡು ತಲೆ ನಾಗರವು ಅಂತಾರಲ್ಲ, ಅದಕ್ಕಿನ್ನೂ ಕೆಟ್ಟೋಳು ಇವಳು. ಒಂದು 500 ತಲೆನೇ ಇಕ್ಕಬಿಟ್ಟವಳೆ. ಏಯ್, ಏನೋ ಮಾತಾಡ್ತಿದ್ಯಾ? ನನ್ನ ಮಗ ಸರಿಯಾಗಿ ಮಾತಾಡ್ತಾವನೆ. ಯಾವನ ಜೊತೆನ 2 ತಿಂಗಳು ಓಡೋಗಿ ಬಂದವಳೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವನ ಫ್ರೆಂಡ್ ಜೊತೆನೇ ಮತ್ತೆ ಓಡೋಗಕ್ಕೆ ರೆಡಿ ಆಗವಳೆ. ಅಷ್ಟು ಸಾಲದು ಅಂತ ಇವತ್ತು ಗಂಡ ಅನ್ನೋದು ಬೆಲೆನೇ ಕೊಡಲ್ಲ. ಆಸ್ತಿ 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 3 ಹೊತ್ತು ಆಸ್ತಿನೇ ಕೇಳ್ತಾ ಇರ್ತಾಳೆ. ಅಂಥವಳ ಜೊತೆ ಸಂಸಾರನ ಮಾಡು ಅಂದರೆ ಹೆಂಗೆ ಸಂಸಾರ ಮಾಡ್ತಾನೆ ನನ್ನ ಮಗನಿಗೂ ಮಾನ ಮರ್ಯಾದೆ ಶೂಡು ಷರತ್ತು ಎಲ್ಲನೂ ಐತೆ. ಅಂಥವಳ ಜೊತೆ 3 ಬಿಟ್ಬಿಟ್ಟು ನನ್ನ ಮಗನೂ ಸಂಸಾರ ಮಾಡೋಕ್ಕಾಗಲ್ಲ. ಏಯ್, ಏನೇ ಹೇಳ್ತಾ ಇದೀಯಾ? ಅವಳು ಯಾಕೆ ಯಾರ ಜೊತೆ ಓಡೋಗ್ತಾಳೆ? ಯಾಕೆ ಓಡೋಗ್ತಾಳೆ ಅಂತಂದ್ರೆ ಅವಳಿಗೆ ಹಂಗೇನೆ, ಅವಳಿಗೆ ದುಡ್ಡಿನ ಹುಚ್ಚು ಜಾಸ್ತಿ ಐತೆ ಅಂಕಲ್. ಅದಕ್ಕೇನೆ ಅವಳು ಎಲ್ಲರ ಜೊತೆ ಓಡೋಗ್ತಾಳೆ. ಏನೋ ಬೊಗಳ್ತಿದ್ಯಾ? ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ ಅಂಕಲ್. ಅವಳು ನನ್ನ ಜೊತೆ ಓಡೋಗಕ್ಕೆ ರೆಡಿಯಾಗಿದ್ಲು. ನಾನು ಅವಳು ತುಂಬ ದಿನ ಲವ್ ಮಾಡಿದ್ವಿ. ಅವಳು ನನ್ನ ಜೊತೆ ತುಂಬಾನೇ ತಿರ್ಗಾಡವಳೆ ಅಂಕಲ್. ನಿಮಗೆ ಸಾಕ್ಷಿ ಸಮೇತ ಫೋಟೋ ತೋರಿಸ್ತೀನಿ ನಾನು. ತಗೊಳ್ಳಿ ಫೋನು. ನಾನು ಯಾವುದು ಎಡಿಟಿಂಗ್ ಏನೂ ಮಾಡಿಲ್ಲ. ಇದ್ರಲ್ಲಿ ಪೂರ್ತಿ ನಿಮ್ಮ ಸೊಸೆದು ನಂದು ಫೋಟೋಸೇನೇ ಇದ್ದಾವೆ, ನೀವೇ ನೋಡಿ. ನಾನೊಬ್ರು ಸಂಸಾರ ಕಿತ್ತಾಕ್ಬೇಕು ಅಂತ ಏನು ಬಂದಿಲ್ಲ. ಅವಳು ಸಂಸಾರ ಮಾಡ್ಕೊಂಡು ಸುಖವಾಗಿರೋಳಾದ್ರೆ ನಾನು ಸರಿ ಸುಖವಾಗಿರಲಿ ಅಂತ ಬಿಟ್ಬಿಡ್ತಾ ಇದ್ದೆ. ಆದರೆ ಅವಳು ಬೇಕು ಅಂತ ನನ್ನ ಫ್ರೆಂಡ್ ಜೀವನ ಹಾಳು ಮಾಡ್ತಾವಳೆ. ಅಷ್ಟೇ ಅಲ್ಲ, ಇವತ್ತು ಬೇರೆ ಹುಡುಗರ ಜೊತೆ ಎಲ್ಲ ಮಾತಾಡ್ತಾವಳೆ, ಎಲ್ಲನೂ ಮಾಡ್ತಾವಳೆ. ಅದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವೇನೇ ಸಾಕ್ಷಿ ಸಮೇತ ಫೋಟೋಸ್ನ ನೋಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಅಚ್ಚು ಅನ್ನೋ ಹುಡುಗ ಜೊತೆ 2 ತಿಂಗಳು ಓಡೋಗಿದ್ಲು. ಆ ಹುಡುಗ ಪಾಪ ತುಂಬಾ ಒಳ್ಳೆಯವನು. ಆದರೆ ದುಡ್ಡಿನ ವಿಚಾರಕ್ಕೆ ಮಾತ್ರನೇ ಅವನು ಕೈ ಕೊಟ್ಬಿಟ್ಟು ನನ್ನ ಜೊತೆ ಲವ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಲು. ಆಮೇಲೆ ಏನೋ ಸ್ವಲ್ಪ ಎಡವಟ್ಟಾಗಿ ನನ್ನ ಜೊತೆನೂ ಬೇಡ, ನಾನು ಅಷ್ಟೊಂದು ಸಾವುಕಾರಲ್ಲ ಅಂತ ಮತ್ತೆ ನಿಮ್ಮ ಮಗುನ ಮದುವೆ ಮಾಡ್ಕೊಂಡ್ಲು. ನೋಡಪ್ಪ, ನೀನೇ ಕಣ್ ತುಂಬ ನೋಡು. ಅಯ್ಯೋ, ಇದೆಲ್ಲ ನನ್ನ ಸೊಸೆ ಫೋಟೋಸೇನಾ? ನೋಡಿ, ನಿನ್ನ ಸೊಸೆ ಅದು ರಾಸ್ಲೀಲೆ ಫೋಟೋಸ್ ಎಲ್ಲ ನೋಡಿ. ಇಂಥವ್ರ ಜೊತೆ ಬದುಕೊಂಡ್ರೆ ಹೆಂಗೆ ಬದುಕಾಗ್ತೈತೆ? ಸರಿ, ಆದರೂ ನನ್ನ ಮಗ ಎಲ್ಲ ಮರೆತ್ಬಿಟ್ಟು ಬದುಕ್ತಾನೆ. ಏನಂತ ಹೇಳಿದ್ಲು ಗೊತ್ತಾ? ನನಗೆ ಆಸ್ತಿ ಬೇಕು ಅಷ್ಟೇನೆ, ಆಸ್ತಿ ಬಿಟ್ಟು ಬೇರೆ ಇನ್ನೇನು ಬೇಡ ನನಗೆ. ನೀನು ಯಾವ ಜೊತೆ ಮದುವೆ ಮಾಡ್ಕೊಂಡು ಆರಾಮಾಗಿ ಹೋಗು, ಅದನ್ನು ಕಟ್ಕೊಂಡು ನನಗೇನಾಗಬೇಕು, ನನಗೆ ಏನು ಬೇಡ. ರೀ, ನೀವು ಹಿಂಗೆಲ್ಲ ನಂಬಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಗನೇ. ಮೊಬೈಲಾಗ CC ಕ್ಯಾಮ್ರಾದಾಗೆ ಅವಳು ಮಾತಾಡೋದೆಲ್ಲ ರೆಕಾರ್ಡ್ ಆಗಿರ್ಬೇಕಲ್ವೇನೋ? ರೆಕಾರ್ಡ್ ಆಗೈತೆ ಆಂಟಿ, ನನಗೆ ಸೆಂಡ್ ಮಾಡಿಕೊಟ್ಟವನೆ ಅಂಕಲ್. ನೋಡಿ,
ಹಾಗೇನೇ ವಿಡಿಯೋಸಲ್ಲಿ ಹೋಗ್ಬಿಟ್ಟು ನಿಮ್ಮ ಸೊಸೆ ಏನೇನು ಮಾತಾಡೋಳೆ ಅದೆಲ್ಲ ರೆಕಾರ್ಡ್ ಆಗೈತೆ. ಲಾಯರ್ ಅಂಕಲ್ ಬಂದಾಗ ಏನೇನು ಮಾತಾಡೋಳೆ ಅಂತ ಹೇಳ್ಬಿಟ್ಟು ನೀವೇ ಒಂದ್ಸಲ ಚೆಕ್ ಮಾಡಿ. ನೀವೇ ನಿಮ್ಮ ಸೊಸೆ ಯಾವ್ಯಾವ ಥರ ಮಾತಾಡೋಳೆ ಅಂತ ಹೇಳ್ಬಿಟ್ಟು ನೀವೇ ನೋಡಿಯಪ್ಪ, ನೋಡಿ ಯಾವ್ಯಾವ ಥರ ಮಾತಾಡೋಳೆ ಅಂತ ಹೇಳಿ. ಇದೇನಿದು ಆಸ್ತಿ ಒಂದ್ ಸಾಕು, ನನ್ನ ಮಗನೇ ಬೇಡ ಅನ್ನೋ ಲೆಕ್ಕದಾಗ ಮಾತಾಡೋಳಲ್ಲ ಇವಳು. ಅಂಕಲ್ ಅವಳು ಯೋಗ್ಯತೆನೇ ಅದು. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಯಾರ್ಯಾರ ಹತ್ರ ಫೋನುಗಳಿಗೆ ಹೆಂಗೆ ಮಾತಾಡೋಳೆ ಅಂತ ರೆಕಾರ್ಡ್ ಸಮೇತ ಐತೆ ನೋಡಿ. ಅವಳು ಏನೇನು ಮಾಡ್ತಾಳೆ ಅಂತ ತಿಳ್ಕೊಬೇಕು ಅಂತಲೇ ನಾನು ಇವನು ಸೇರ್ಕೊಂಡು ಎಲ್ಲ ಕಡೆನೂ ವಿತ್ ವಾಯ್ಸ್ದು ನಾವೇನೇನೆ CC ಕ್ಯಾಮ್ರಾ ಹಾಕ್ಸಿದ್ದೀವಿ. ಮನೆ ಪೂರ್ತಿ CC ಕ್ಯಾಮ್ರಾ ಐತೆ ನೋಡಿ. ನಿಮ್ಮ ಮಗನ ಲವರ್ ಬಂದಿಲ್ಲಲ್ಲ ಮನೆಗೆ, ಲವರ್ ಬಂದಿದ್ದಾಗ ನಿಮ್ಮ ಮಗ ಏನು ಮಾತಾಡೋನೆ, ಹಾಗೇನೆ ಅವಳು ಏನು ಮಾತಾಡೋಳೆ ಎಲ್ಲ ಒಂದ್ಸಲ ನೋಡಿ ನೀವೇನೇನೆ. ಪೂರ್ತಿ ವಿಡಿಯೋಸ್ ಎಲ್ಲ ರೆಕಾರ್ಡಿಂಗ್ ಸಮೇತ ಐತೆ. ನಾವು ಹೇಳಿದ್ರೆ ನಂಬಲ್ಲ ಅಂತಾನೆ ನಾವು ಬೇಕು ಅಂತಾನೆ ಈ ಥರ ರೆಕಾರ್ಡ್ ಎಲ್ಲ ಇಟ್ಟಿರೋದು. ನೋಡಿ ಒಂದ್ಸಲ. ಹಾ, ನೋಡ್ತಾ ಇದ್ದೀನಿ. ನನ್ನ ಕಣ್ಣು ನನಗೆ ನಂಬಕ್ಕಾಗ್ತಾ ಇಲ್ಲ. ಹೆಂಗ್ ನಂಬಕ್ಕಾಗ್ತೈತೆ ಹೇಳಿ ನಿಮ್ಗೆ? ಹೆಂಗ್ ನಂಬ್ತೀರಾ? ಮನ್ಸು ತುಂಬಾ ತಲೆ ತುಂಬಾ ಎಲ್ಲಾನು ತಂಗಿ ಮಗಳೇನೆ ಓಡಾಡ್ತಿರ್ಬೇಕಾದ್ರೆ ನಿಮಗ್ ತಾನೇ ಎಲ್ಲಿಂದ ಗೊತ್ತಾಗ್ತೈತೆ? ನೋಡಿ, ನಮ್ಮ ಸಂಸಾರ ಅಂತೂ ಹಾಳು ಮಾಡ್ಬಿಟ್ಲು ಬಂದ್ಬಿಟ್ಟು. ಅಂದ್ರೆ ಅವಳು ಬಂದಾಗ, ನಿನ್ ಲವರ್ ಬಂದಾಗ ನೀನೇ ಮಾತಾಡಿ ವಾಪಸ್ ಕಳಿಸ್ತಿದ್ಯಾ? ಆದ್ರೆ ಅಯ್ಯೋ, ಇದೇನೇ ವಿಡಿಯೋದಾಗೆ ನಿನ್ ಮೆಟ್ಲು ಮೇಲಿಂದ ಹಿಂಗ್ ಬಿದ್ದೋಗ್ಬಿಟ್ಟಲ್ಲೇ. ಹ್ಞೂನ್ರಿ, ಕಾಲೊಂದ್ ಸ್ವಲ್ಪ ಜಾರ್ಬಿಟ್ಟು ಬಿದ್ಬಿಟ್ಟೆ. ಅಯ್ಯೋ, ನಿನ್ ಕಾಲ್ ಜಾರ್ ಬಿದ್ರುನು ಇದೇನಿದು? ನನ್ ಸೊಸೆ ಅಲ್ಲೇ ಕುತ್ಕೊಂಡು ಮೊಬೈಲಾಗ ಯಾರ್ ತಗೋ ಮಾತಾಡ್ತಾವಳೆ, ಬಂದ್ ಎತ್ಲು ಇಲ್ವಲ್ಲ? ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗಪ್ಪ? ನೋಡಿ ಮುಂದೆ ಏನಾಗ್ತೈತೆ ಅಂತ. ಮನೆ ಕೆಲಸದವ್ರು ಬಂದು, ಮನೆ ಕೆಲಸದವ್ರು ಎತ್ತಿ, ಮನೆ ಕೆಲಸದವ್ರು ಹಾಸ್ಪಿಟಲ್ಗೆ ಸೇರಿಸಿ ಎಲ್ಲ ಮಾಡಿ ಒಂದ ಎರಡ ಕತಿಗಳು ನೋಡಿ. ನಿಮ್ಮ ಸೊಸೆ ಮಾಡ್ತಿರೋ ಕೆಲಸಗಳನ್ನ ಒಂದೊಂದು ನೋಡಿ. ಛೇ, ಇಷ್ಟು ಚೀಪ್ ಲೆವೆಲ್ ಇಳಿತಾಳೆ ಅಂತ ನನ್ ಕನ್ಸಾಗೂ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಇವಳು ಕೆಳಗಡೆ ಬಿದ್ರು ಅವಳು ಕಾಲ್ ಮೇಲೆ ಕಾಲ ಕೂತ್ಕೊಳ್ಳಲ್ಲ. ನಂಗೆ ಅದಕ್ಕೆ ತುಂಬಾನೇ ಬೇಜಾರಾಗ್ತಾ ಐತೆ. ನನ್ನ ಹತ್ರ ಎಷ್ಟು ತರ ಮಾತಾಡ್ತಾಳೆ, ಇಲ್ಲಿ ನೋಡಿದ್ರೆ ಈ ತರ ಮಾಡ್ತಾಳ. ನಾನೇನಾದ್ರೂ ಮನೆ ತುಂಬ CC ಕ್ಯಾಮ್ರಾ ಹಾಕ್ಸಿದ್ದೀನಿ ಅಂತ ಗೊತ್ತಾಗಿದ್ರೆ ತುಂಬ ಚೆನ್ನಾಗಿ ನಾಟಕ ಮಾಡೋಳು. ಅದಕ್ಕೇನೆ CC ಕ್ಯಾಮ್ರಾ ಹಾಕ್ಸಿದ್ದೀನಿ ಅಂತ ಮಾತ್ರ ಯಾರಿಗೂ ಹೇಳ್ಬಾರ್ದು ಅಂತಲೇ ಯಾರಿಗೂ ಹೇಳಿಲ್ಲ. CC ಕ್ಯಾಮ್ರಾ ಹಾಕ್ಸಿರೋದು ನಮ್ಮ ಮನೆ ಕೆಲಸದವ್ರಿಗೂ ಗೊತ್ತಿಲ್ಲ. ಬೇಕು ಅಂತಲೇ ನಾನು ಇವನು ಸೇರ್ಕೊಂಡೇ CC ಕ್ಯಾಮ್ರಾ ಫಿಟ್ ಮಾಡಿಸಿದ್ದೀವಿ. ಎಲ್ಲನ್ನು ವಿತ್ತು ವಾಯ್ಸು. ಅಪ್ಪ, ನಿಮಗೆಲ್ಲ ಗೊತ್ತಾಗಬೇಕು, ನಿಮ್ಮ ಕಣ್ಣು ತೆರಿಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು ನನ್ನ ಪ್ರಯತ್ನನ. ಆದರೂ ನೀವು ನನ್ನ ಮಗ ಇಷ್ಟ ಇಲ್ಲ, ನಿಮಗೆ ಸೊಸೆನೇ ಇಷ್ಟ ಅನ್ನೋದಾದರೆ ನೀವು ಇವತ್ತೂ ನಮ್ಮನ್ನು ವಾಪಸ್ ಕಳಿಸ್ಬಿಡ್ಬೋದು. ನಾನು ಅಮ್ಮ ಇಬ್ಬರೂ ಎಲ್ಲಾದರೂ ಹೋಗಿ ದುಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೀವಿ. ಇವತ್ತಾದರೂ ನಿಮ್ಮ ಕುರುಡು ಪ್ರೀತಿ ಈಚೆ ಕಡೆಗೆ ಬರುತ್ತಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು ಮಗನೇ. ನನ್ನ ತಂಗಿ ಅವಳ ಮೇಲಿರೋ ಜಾಸ್ತಿ ಪ್ರೀತಿಗೋಸ್ಕರ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ಇವಳು ಇಂಥ ರಾಕ್ಷಸಿ ಅಂತ ನನಗೆ ಗೊತ್ತಿರಲಿಲ್ಲ. ಈ ಥರ ಯಾಕೆ ಮಾಡ್ತಾವಳೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಲವ್ ಪ್ರೀತಿ ಅದೆಲ್ಲ ಮಾಮೂಲಿ ಬಿಡು. ಆದರೆ ನಿಮ್ಮಮ್ಮ ಬಿದ್ದಾಗ ಸಮೇತ ಎತ್ತಾಕ್ ಬರಲಿಲ್ಲ. ಅಷ್ಟು ಸಾಲದು ಅಂತ ಲಾಯರ್ ಹತ್ರ ಆಸ್ತಿ ಎಷ್ಟೈತಿ ಅಂತ ಕೇಳ್ತಾವಳಲ್ಲ. ಇವಳು ಏನು ನಿನ್ನ ಜೊತೆ ಸಂಸಾರ ಮಾಡಬೇಕು ಅಂತ ಬಂದಿಲ್ಲ ಇವಳು. ಅಪ್ಪ, ನಾನು ಎಲ್ಲ ತಿದ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದರೆ ರಚ್ಚುಗೆ ಸ್ವಲ್ಪನೂ ಇಷ್ಟ ಇಲ್ಲ ನನ್ನ ಜೊತೆ ಸಂಸಾರ ಮಾಡೋಕ್ಕೆ. ಅವಳಿಗೆ ಆಸ್ತಿ ಬೇಕು, ರಾಯಲ್ಲಾಗಿ ಮೆರಿಬೇಕು, ಅಷ್ಟೇ ಅಪ್ಪ ಅವಳಿಗೆ ಬೇಕಿರೋದು. ನಿಜ ಹೇಳ್ತಾ ಇದ್ದೀನಿ, ನಾನು ನಿಜವಾಗೂ ಹೇಳ್ತಾ ಇದ್ದೀನಿ. ಮನಸ್ಪೂರ್ವಕವಾಗಿ ಅವಳ ಜೊತೆ ಬಾಳಿ ಬದುಕಬೇಕು ಅಂತ ತುದಿಗಾಲಾಗಿ ನಿಂತಿದ್ದೆ. ಆದರೆ ಅವಳಿಗೆ ಅದು ಯಾವ ಇಷ್ಟನೂ ಇಲ್ಲ. ನೋಡು ಮಗನೇ, ನಂದೇ ತಪ್ಪಾಯ್ತು. ನಿನ್ಗೆ ಏನು ಅನ್ನಿಸ್ತೈತೋ, ಏನು ಮಾಡಬೇಕು ಅನ್ನಿಸ್ತೈತೋ ಇನ್ನು ಅದನ್ನೇ ಮಾಡು. ನಾನು ಯಾವತ್ತೂ ಒಡ್ಡಿ ಬರಲ್ಲ, ಯಾವತ್ತೂ ನಿನ್ನ ವಿಚಾರಕ್ಕೆ ಬರಲ್ಲ. ನೀಗೇನು ಅನ್ನಿಸ್ತೈತೋ ಅದೇ ಮಾಡು. ಇವಳಿಗೆ ನಾನು ಬುದ್ಧಿ ಕಲಿಸ್ತೀನಿ. ನನ್ನ ಬಿಡುಗಾಸ ಆಸ್ತಿನೂ ಇವಳಿಗೆ 10 ರೂಪಾಯಿ ಆಸ್ತಿನೂ ಕೊಡಬಾರ್ದು, ಹಂಗೆ ಮಾಡ್ತೀನಿ. ನೋಡ್ತಾ ಇರು, ಮನೆಯಾಳಿಗೆ ಇಷ್ಟೆಲ್ಲ ಮಾಡ್ತಾಳ. ಇನ್ನೂ ನಾನು ಸೈನ್ ಸಮೇತ ಹಾಕಿಲ್ಲ. ಇನ್ನೇನಾದ್ರೂ ಸೈನ್ ಹಾಕ್ಬಿಟ್ಟಿದ್ರೆ ನನ್ನ ಕತೆ ಮುಗ್ದೋಗ್ಬಿಟ್ಟಿರೋದು ಅಂತ ಅನ್ನಿಸ್ತೈತೆ. ಈಗಲೇ ಹಿಂಗೆ ಆಡ್ತಾವಳೆ, ಮುಂದೆ ಹೆಂಗೆ ಆಡ್ತಾಳೋ ಏನೋ. ಅಂಕಲ್, ನಿಮ್ಗೆ ಇವಾಗಾದ್ರೂ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಅಂಕಲ್. ನಿಮ್ಮ ಸಂಸಾರನ ನೋಡಿಬೇಕು ಅಂತ ನಾನೇನು ಬರಲಿಲ್ಲ. ಆದರೆ ಇರೋದು ಇದ್ದಂಗೆ ಹೇಳ್ದೆ ಅಷ್ಟೇನೆ. ಸರಿ ಕಣೋ, ನಾನಿನ್ನು ಬರ್ತೀನಿ, ಸರಿನಾ? ತುಂಬ ಥ್ಯಾಂಕ್ಸ್ ಕಣೋ. ಪರವಾಗಿಲ್ಲ ಬಿಡು. ಕ್ಷಮಿಸ್ಬಿಡು ಮಗನೇ, ನನ್ನ ಕ್ಷಮಿಸ್ಬಿಡು. ನಾನೆಲ್ಲ ತಿಳ್ಕೊಳ್ದೆ ಹೋಗ್ಬಿಟ್ಟೆ. ಬಿಡಿಯಪ್ಪ, ಇವಾಗಾದ್ರೂ ನಿಮಗೆ ನನ್ನ ಮೇಲೆ ನಂಬಿಕೆ ಪ್ರೀತಿ ಎಲ್ಲ ಬಂತಲ್ಲ, ಅಷ್ಟೇ ಸಾಕು. ನೀವು ಯಾವಾಗೂ ತಂಗಿ ಮಗಳು ಅನ್ಬೇಕಾರೆ ನಮಗಂತೂ ಮನಸ್ಸಿಗೆ ಎಷ್ಟು ಬೇಜಾರಾಗೋದು ಗೊತ್ತೇನ್ರಿ. ಇವತ್ತಾದ್ರೂ ನಿಮ್ಗೆಲ್ಲ ಸತ್ಯ ಗೊತ್ತಾಯ್ತಲ್ಲ, ನನಗೆ ಅಷ್ಟೇ ಸಾಕು ರೀ. ಈ ದೇವ್ರ ಹತ್ರ ಇನ್ನೇನೂ ಕೇಳಿಸ್ಕೊಳ್ಳಲ್ಲ ನಾನು.